ಡಾಕ್ಟರ್ ಉಮ್ಮಾ. ಅದೇ ಹಾಯ್ ಎವ್ರಿಬಡಿ. ಡಾಕ್ಟ್ರೆ ಹೊಸಿ ಪಿರ್ನೆ ನೋಡ್ ಬನ್ನಿ. ಬಂದಿರೋದು ಅದಕ್ಕ ಅಂದ್ಮೇಲ ನೋಡ್ದೆ ಇರ್ತೀನ. ಇಲ್ಲಿ ತೋರಿಸ್ರಿ ಕೈನ. ಅವ್ರಿಗೆ ಪೆಟ್ಟು ಬಿದ್ದಿರೋದು ಕೈಗಲ್ಲ, ತಲೆಗೆ ಮತ್ತೆ ಕಾಲ್ಗೆ. ನೀವು ಬಾಳ ಚಂದ ಮಾತಾಡ್ತೀರಿ. ನನ್ನ ಅಸಿಸ್ಟೆಂಟ್ ನನ್ನ ಕೋಆಪರೇಟ ಮಾಡೋದಿಲ್ಲ. ಆ ಜಾಗಕ್ಕೆ ನೀವ ಬಂದ್ಬಿಟ್ರಲ್ಲ. ಡಾಕ್ಟ್ರೆ ಗೌಡ್ರಿಗೆ ಏನಾಗಿದೆ ಮೊದ್ಲು ನೋಡಿ. ನೋಡ್ತೀನಿ. ಹತ್ರ ಬರ್ರಿ. ಏನೂ ಮಾಡೋದಿಲ್ಲ, ಬರ್ರಿ. ಬಹಳ ತಾಸು. ಏನ್ ಇವ್ನು ಬದುಕೋದ? ಜಾನಿ ಅಂದೇ ಶ್ರಮ ಗೊತ್ತಿದೆ, ಸ್ವಲ್ಪ ಸುಮ್ಮನಿರಿ. ಡಾಕ್ಟ್ರೆ ಏನಾಗಿದೆ ನೋಡ್ರಿ, ಇವ್ರ ತಲೆಗೆ ಒಳಪೆಟ್ಟು ಬಿದ್ದು ಪ್ರಪಂಚದ ಜ್ಞಾನನ ಹೋಗ್ಬಿಟ್ಟಾರ. ಹುಚ್ಚಿಡ್ದು ಬಿಟ್ಟಿದ್ಯಾ? ಹಂಗೆ ಶ್ರೀರಾಮ, ಈಗ ಯಾರ್ ಮಾಡೋದು? ತುಂಬಾ ಸಿಂಪಲ್ ಪುಟ್ಮಲ್ಲಿ ಅವ್ರೆ. 171 ಬಸ್ ಹತ್ತಿ ನಿಮ್ಮನ್ಸು ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ಬಿಡಿ. ಒಬ್ಬ ಪೇಷಂಟ್ ನ ಅಡ್ಮಿಟ್ ಮಾಡಿದ್ರೆ 250 ರೂಪಾಯಿ ಕೊಡ್ತಾರೆ, ತಗೊಂಡ್ ಬನ್ನಿ. ಜಾನಿ, ದಿಸ್ ಇಸ್ ಟೂ ಮಚ್. ಧೈರ್ಯ ಹೇಳದ್ ಬಿಟ್ಟು ನೀವೇ ಭಯ ಪಡಿಸ್ತಾ ಇದ್ದೀರಲ್ಲ. ಡಾಕ್ಟ್ರೆ ಏನ್ ಮಾಡ್ಬೇಕು ನೀವೇ ಹೇಳಿ. ಅದನ್ನ ವಿಚಾರ ಮಾಡ್ಲಿಕ್ಕೆ ಅಂದ್ರ ನನ್ನ ಹತ್ರ ಇರೋ ಯಾವ ಸಿಡಿ ಹಾಕಿದ್ರ ಇವ್ರು ಹಿಡಿದಿರೋ ಹುಚ್ಚು ಹೋಗ್ತದಂತ ವಿಚಾರ ಮಾಡ್ಲಿಕ್ಕೆ. ಡಾಕ್ಟ್ರೆ ನೀವು ಸಿಡಿ ಹಾಕ್ಬೇಡಿ, ಜಂಕ್ಷನ್ ಕೊಟ್ಬಿಡಿ. ಯಾವ್ದು ಹುಬ್ಬಳ್ಳಿ ಜಂಕ್ಷನ್ ಅಂದ್ರೆ? ಅವ್ರು ಹೇಳ್ತಿರೋದು ಜಂಕ್ಷನ್ ಅಲ್ಲ, ಇಂಜೆಕ್ಷನ್. ಇದು ಇಂಜೆಕ್ಷನ್ ಇಂದ ಕಡಿಮೆ ಆಗೋದಿಲ್ರಿ. ಹಂಗಾರೆ ಇವ್ರಿಗೆ ಹೆಂಗೆ ಬುದ್ಧಿ ಬಂದು? ಹೇಳುದ್ನಲ್ಲ, ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಡೋಣ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ದಿನಕ್ಕೆ 4 ಟೈಮು 2 ತಿಂಗಳು ಶಾಕ್ ಟ್ರೀಟ್ಮೆಂಟ್ ಕೊಡಿಸಿದ್ರೆ ನೆನಪು ಬರುತ್ತೆ. ಬರ್ಲಿಲ್ಲ ಅಂದ್ರೆ ನಾವೇ ಅವ್ರನ್ನ ಮರ್ತು ಬಿಡೋಣ. ಇವಾಗ ನೀವು ಸುಮ್ಮನೆ ಇರ್ದೆ ಹೋದ್ರೆ ನಿಮಗೆ ನಾನೇ ಶಾಕ್ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಸಾರಿ, ಐ ಆಮ್ ಸಾರಿ. ಡಾಕ್ಟ್ರೆ ನಮ್ ಬಾಬಣ್ಣಂಗೆ ಏನಾರ ಮಾಡಿ. ನಾನು ಎಲ್ಲಾ ಪ್ರಯತ್ನ ಮಾಡ್ಲಿಕ್ಕತ್ತೀನ್ರಿ. ಇದು ಆ ದೇವ್ರು ಬಿಟ್ಟಿದ್ದು. ಈಗ ನಾನು ಫೀಸ್ ಕೊಟ್ರೆ ನಾ ಜಾಗ ಖಾಲಿ ಮಾಡ್ತೀನಿ. ಎಷ್ಟು ಫೀಸು? 2000 ರೀ. ಅಯ್ಯೋ ಮಾಯ್ಕಾರ, 100 ರೂಪಾಯಿ ತಾನೇ? ಗೊತ್ತಿತ್ತು ಮತ್ತೆ ಕೇಳ್ತೀರಿ? ಇದನ್ನ ಯಾಕೆ ಹಾಕೊಂಡಿರಿ? ಹಾಡ್ ಕೇಳಿ. ಈಗ ಕೇಳ್ತಾ ಇದ್ದೀರಾ? ಇಲ್ರಿ, ಮತ್ತೆ ಯಾಕೆ ಹಾಕೊಂಡಿರಿ? ಸುಮ್ನೆ ಹಾಕೊಂಡಿಟ್ಟು. ನಾನು ಸುಮ್ನೆ ಕೇಳ್ದೆ ಬಿಡಿ. ಬರೋಬ್ಬರಿ ಹೇಳಿದ್ರಿ. ನನ್ನ ಫೀಸು 100 ರೂಪಾಯಿನ. ಆದ್ರೆ ಗೌಡ್ರು ಹೋದ್ಸಲ ಮೊಣಕಾಲ್ ನೋವು ಅಂತ ನನ್ನ ಹತ್ರ ಬಂದಾಗ ಸಿಡಿ ಇಸ್ಕೊಂಡು ರೊಕ್ಕ ಕೊಡದ ಹೋಗಿತ್ತು. ಅದನ್ನು ಸೇರ್ಸ್ ಕೇಳಿಕತ್ತಿ. ಡಾಕ್ಟ್ರೇ ಹಂಗೆ ಮೋಸ ಮಾಡಿರ್ಯಾ? ಉಪ್ಪಲಿ ಈ ಅಪ್ಪ ಸುಳ್ಳು ಹೇಳ್ತಾವನೆ, ಜಾಸ್ತಿ ದುಡ್ಡು ಕೊಡ್ಬೇಡ. ತಕೊಳ್ಳಿ ಡಾಕ್ಟ್ರೆ. ಇದೇನ್ರಿ ಬರೀ 100 ರೂಪಾಯಿ ಕೊಡ್ಲಿಕ್ಕತ್ತೀರಿ? ಇದು ಉಳಿದದ್ದು ಇವ್ರ ಗೆಪ್ತಿ ಬಂದ್ಮೇಲೆ ಇವ್ರ ತವನ ಇಸ್ಕೊಳ್ಳಿ. ಆಯ್ತು, ಬರ್ತಿದ್ರಿ. ಡಾಕ್ಟ್ರೆ ಇಂಜೆಕ್ಷನ್ ಅಂತೂ ಕೊಟ್ಟಿಲ್ಲ, ತಗೊಂಡಿರೋ 100 ರೂಪಾಯಿಗೆ ಒಂದ್ ಸೀಡಿನಾದ್ರೂ ಕೊಟ್ಟು ಹೋಗಿ. ಅವ್ರಿಗೆ ನೆನ್ಪಂದ್ರೂ ಬರ್ಬೋದು. ಸಿಡಿಯಿಂದ ನೆನಪು ಬರುವಂಗಿದ್ದಿದ್ರ ಒಂದ್ಯಾಕ್ರಿ, ಇವ್ರಿಗೆ 2 ಸಿಡಿ ಕೊಡ್ತಿದ್ದೆ. ನೀವು ಒಂದ್ ಕೆಲಸ ಮಾಡ್ರಿ, ಅವ್ರಿಗೆ ಹಳೆದನ್ನೆಲ್ಲ ನೆನಪು ಬರ್ಸ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಅಂದ್ರೂ ಬರ್ಬೋದು. ಇಲ್ಲ ಅಂದ್ರ ಮೈಸೂರು ರೋಡ್ನ್ಯಾಗ ಒಂದು ಆಶ್ರಮ ಅದ, ಅಲ್ಲಿ ಕರ್ಕೊಂಡು ಹೋಗಿ. ಅಲ್ಲಿ ಹೋಗಿ ಎಲ್ಲರ ಜೊತೆ ಕೂತ್ಕೊಂಡು ಸತ್ಸಂಗ ಭಜನೆ ಮಾಡಿದ್ರೆ ಹಳೇದಷ್ಟ ಅಲ್ಲ, ಹೊಸದು ನೆನಪಾಗ್ತದ. ನಿಮ್ಮನ್ನ ನೋಡ್ತಿದ್ರೆ ಆಶ್ರಮದ ಪರ್ಮನೆಂಟ್ ಮೆಂಬರ್ ಅನ್ಸುತ್ತೆ. ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು? 3 ಮತ್ತೊಂದು ಮಳ್ಳಿನೇ. ಈ ಎಣ್ಣೆಗ್ ಸೂರು ಆರೋಂಗತ್ತಳು, ಅದೇ ಆ ಹೆಣ್ಣು ದಸರಾ ಗೊಂಬ ತರ ಮುದ್ದಾಗಿ ಹೆಂಗ್ ನಿಂತಾಳೆ.